ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದಲ್ಲಿ ನೀವು ದೇವರನ್ನ ನಂಬ್ತೀರಾ? ನಂಬೋದಾದ್ರೆ ಹೌದು ಅಂತ ಕಮೆಂಟ್ ಮಾಡಿ, ಹಾಗೆ ನಂಬಲ್ಲ ಅನ್ನೋದಾದ್ರೆ ಇಲ್ಲ ಅಂತ ಕಮೆಂಟ್ ಮಾಡಿ. ಹಾಗೆ ಯಾಕೆ ನಂಬಲ್ಲ ಸೂಕ್ತ ಕಾರಣದೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ದಿನವಿಡೀ ಕೆಲಸ ಮಾಡೋದು ಮತ್ತು ರಾತ್ರಿ ಉಳಿದಿರುವ ಜೀವನದ ಬಗ್ಗೆ ಯೋಚಿಸೋದು ಇಷ್ಟೇ ಜೀವನ. ಎಲ್ಲಿ ನಿಯತ್ತಾಗಿರ್ತೀವೋ ಅಲ್ಲೇ ತುಂಬ ನೋವು ಸಿಗೋದು. ಪ್ರೀತಿ ಜೀವನವನ್ನ ಬದಲಾಯಿಸಿದ್ರೆ ಹಣ ಮನುಷ್ಯನನ್ನೇ ಬದಲಾಯಿಸ್ತದೆ. ಜೀವನದಲ್ಲಿ ಖುಷಿಯಾಗಿರ್ಬೇಕು ಅಂದ್ರೆ ಯಾರಿಂದಲೂ ಏನನ್ನೂ ಬಯಸಬಾರ್ದು. ಒಂದು ಕ್ಷಣ ಇದ್ದ ಖುಷಿ ಇನ್ನೊಂದು ಕ್ಷಣ ಇಲ್ಲ. ಇದು ನಮ್ಮ ಜೀವನ. ಪ್ರಾರಂಭಿಸಲು ನೀವು ಮಾತನಾಡುವುದನ್ನು ಬಿಟ್ಟು ಪ್ರಯೋಗವನ್ನ ಪ್ರಾರಂಭಿಸಬೇಕು. ಆಶಾವಾದಿ ಮಾತ್ರ ಪ್ರತಿ ಕಷ್ಟದಲ್ಲೂ ಅವಕಾಶವನ್ನ ಕಂಡುಕೊಳ್ಬಹುದು. ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಕಂಡುಕೊಳ್ಳಲು ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಬೇಕು. ಕೆಳಗೆ ಬಿದ್ದ ನಂತರ ಮೇಲೇಳೋದು ಒಂದು ರೀತಿಯ ಯಶಸ್ಸು. ಹಣ ಬಂದ್ರೆ ನಿನ್ನ ಅಕ್ಕಪಕ್ಕ ಸೇರುವವರು ಬಹಳ ಜನ ಇರ್ತಾರೆ, ಆದ್ರೆ ರೋಗ ಬಂದ್ರೆ ನಿನ್ನನ್ನ ನೋಡಿಕೊಳ್ಳಲು ಒಬ್ಬರು ಬರೋದಿಲ್ಲ. ಖರ್ಚು ಮಾಡಿದಷ್ಟು ಸುಲಭವಲ್ಲ ಸಂಪಾದನೆ ಮಾಡೋದು. ನಿನಗೋಸ್ಕರ ನೀನೆ ಸ್ವಲ್ಪ ಹಣವನ್ನ ಉಳಿತಾಯ ಮಾಡ್ಕೋ. ಬದುಕು ಎನ್ನುವುದು ಸಂತೋಷ ಮತ್ತು ದುಃಖ, ಕಷ್ಟ ಸುಖಗಳ ಒಂದು ವೃತ್ತ. ಒಂದಾದ ಮೇಲೆ ಒಂದು ಬರುತ್ತಲೇ ಇರ್ತದೆ. ಆಗ ಕಾಯುವ ತಾಳ್ಮೆ ನಮ್ಮಲ್ಲಿರಬೇಕು. ಎದುರಿಸುವ ಆತ್ಮವಿಶ್ವಾಸ ಜೊತೆಗಿರಬೇಕು. ಅತ್ಯಂತ ದೊಡ್ಡ ಸಂಪತ್ತು ಎಂದರೆ ಬುದ್ಧಿವಂತಿಕೆ. ಹರಿತವಾದ ಆಯುಧವೆಂದರೆ ಅದು ತಾಳ್ಮೆ. ಉತ್ತಮವಾದ ರಕ್ಷಣೆ ಎಂದರೆ ಅದು ನಂಬಿಕೆ. ಎಲ್ಲಕ್ಕಿಂತ ಒಳ್ಳೆಯ ಔಷಧವೆಂದರೆ ಅದು ನಗು. ಇವೆಲ್ಲವೂ ಜೊತೆಗಿದ್ರೆ ಜೀವನವು ಸದಾ ನೆಮ್ಮದಿ, ಉತ್ಸಾಹ, ಗೆಲುವಿನಿಂದ ಸಾಗ್ತದೆ. ಬರುವ ಕಷ್ಟಗಳು ಬರುತ್ತಾ ಇರ್ತವೆ, ಆದರೆ ಬರುವ ಪ್ರತಿ ಕಷ್ಟಗಳು ಜೀವನದ ಅರ್ಥವನ್ನ ಹೇಳಿಕೊಡುತ್ತಾ ಹೋಗ್ತವೆ. ಜೀವನದಲ್ಲಿ ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಬೇಡಿ. ನಿಮ್ಮ ಕೆಲಸವನ್ನು ನೀವು ನಿಷ್ಠೆಯಿಂದ ಮಾಡಿ. ಯಾಕಂದ್ರೆ ನಮ್ಮ ಯೋಚನೆಗಳಿಗಿಂತಲೂ ವೇಗವಾಗಿ ಸಾಗ್ತಿದೆ ನಮ್ಮ ಬದುಕು ಮತ್ತು ಸಮಯ. ಗೆದ್ದಿರುವ ಕಥೆಯಲ್ಲಿ ಗುರಿ ಇರುತ್ತೆ, ಸೋತಿರುವ ಕಥೆಯಲ್ಲಿ ಜೀವನ ಇರ್ತದೆ. ಸಮಯ ಹಾಗೂ ಸಂದರ್ಭ ಎರಡಕ್ಕೂ ವ್ಯತ್ಯಾಸ ಇದೆ. ಸಮಯ ತುಂಬಾ ಜನರನ್ನ ಪರಿಚಯಿಸ್ತದೆ, ಆದರೆ ಸಂದರ್ಭ ಅವರ ನಿಜವಾದ ಮುಖವನ್ನ ಪರಿಚಯಿಸ್ತದೆ. ಒಳ್ಳೆಯವರಿಗೆ ಮಾಡಿದ ಸಹಾಯ, ಒಳ್ಳೆಯವರ ಜೊತೆ ಮಾಡಿದ ಸ್ನೇಹ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಬಯಸಿದೆಲ್ಲ ಸಿಗುವಂತಿದ್ರೆ ಬಯಕೆಗೆ ಬೆಲೆ ಇರ್ತಿರ್ಲಿಲ್ಲ. ಅನಿಸಿದೆಲ್ಲ ಹೇಳುವಂತಿದ್ರೆ ಮೌನಕ್ಕೆ ಅರ್ಥ ಇರ್ತಿರ್ಲಿಲ್ಲ. ತಪ್ಪುಗಳೇ ಆಗದಿದ್ರೆ ಹೊಸ ಪ್ರಯತ್ನ ಪಡ್ತಿರ್ಲಿಲ್ಲ. ಕಣ್ಣೀರೇ ಬರದಿದ್ರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ. ಎಷ್ಟೇ ಹಣ ಸಂಪಾದಿಸಿದ್ರೂ ನಿಮಗಾಗಿ ಕನಿಷ್ಠ ಒಬ್ಬ ವ್ಯಕ್ತಿಯನ್ನ ಸಂಪಾದಿಸಿ. ಯಾಕಂದ್ರೆ ಹಣವು ನಿಮ್ಮೊಂದಿಗೆ ಮಾತನಾಡೋದಿಲ್ಲ, ನೀವು ಹಣದೊಂದಿಗೆ ಮಾತನಾಡಲು ಸಾಧ್ಯವಿಲ್ಲ. ಉತ್ತಮ ಅವಕಾಶ ಎಂಬುದು ಅಡೆತಡೆಗಳ ಕೋಟೆಯೊಳಗೆ ಅಡಗಿಕೊಂಡಿರುವ ಅಮೂಲ್ಯ ವಸ್ತು. ಅಡೆತಡೆಗೆ ಹೆದರಿ ಹಿಂಜರಿದವರು ಯಶಸ್ಸು ಕಾಣುವುದು ಸಾಧ್ಯವಿಲ್ಲ. ನಿಮ್ಮನ್ನ ನೀವು ಹುಡುಕುವುದು ಜೀವನವಲ್ಲ, ಜೀವನವೆಂದರೆ ನಿಮ್ಮನ್ನು ನೀವು ಸೃಷ್ಟಿಸುವುದು. ನೆನಪಿರ್ಲಿ, ಅವನು ಎಲ್ಲವನ್ನೂ ನೋಡುತ್ತಿದ್ದಾನೆ ಮತ್ತು ನಿಮ್ಮದನ್ನು ನಿಮಗೆ ಹಿಂತಿರುಗಿಸ್ತಾನೆ. ಅದು ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ, ಪಾಪವಾಗ್ಲಿ ಪುಣ್ಯವಾಗ್ಲಿ. ದೀಪದ ಬೆಳಕಿನಲ್ಲಿ ಒಬ್ಬಾತ ಗೀತೆಯನ್ನು ಓದಬಲ್ಲ, ಮತ್ತೊಬ್ಬಾತ ಕಳ್ಳತನ ಮಾಡಬಲ್ಲ. ಅದು ದೀಪದ ತಪ್ಪಲ್ಲ, ಮನುಷ್ಯ ಗುಣದ ತಪ್ಪು. ಅಳಿಯ ಒಳ್ಳೆಯವನಾದ್ರೆ ಮನೆಗೆ ಇನ್ನೊಬ್ಬ ಮಗ ಬಂದಂತೆ. ಅದೇ ಅಳಿಯ ಸರಿಯಿಲ್ಲದಿದ್ರೆ ಪ್ರೀತಿಯಿಂದ ಸಾಕಿದ ಮಗಳನ್ನ ಸಾಯಿಸಿಕೊಂಡಂತೆ. ಮೊದಲು ಮನೆಯಿಂದ ಹೆಣ್ಮಕ್ಕಳನ್ನ ಕಳಿಸ್ಬೇಕು ಅಂತ ಯಾರ್ಯಾರಿಗೂ ಮದುವೆ ಮಾಡಿಕೊಟ್ಟು ಕೈ ತೊಳ್ಕೊಳ್ಳೋಣ ಅಂತ ಮಾಡಬೇಡಿ. ನಿಮ್ಮ ಜೀವನಕ್ಕೆ ಅರ್ಥ ಇರಲ್ಲ. ದುಡುಕಿ ತಪ್ಪು ಮಾಡಿದ್ರೆ ಆ ಮನೆಯಲ್ಲಿ ನಿಮ್ಮ ಮಗಳು ಜೀವಂತ ಶವವಾಗಿರ್ತಾಳೆ. ನಿನ್ನಲ್ಲಿ ಏನಿದ್ರೇನು ಎಷ್ಟಿದ್ರೇನು ಪ್ರಯೋಜನ, ಮನಸ್ಸೇ ಶುದ್ಧವಿಲ್ಲದ ಮೇಲೆ. ವಿವೇಕಿಯಾದ ಮನುಷ್ಯ ಬೇರೆಯವರ ತಪ್ಪನ್ನ ಕಂಡು ತನ್ನ ತಪ್ಪನ್ನ ಸರಿಪಡಿಸ್ಕೊಳ್ತಾನೆ. ಮಾತನಾಡಲು ವಿಷಯ ಬೇಕಾಗಿಲ್ಲ, ಭಾವನೆ ಇದ್ರೆ ಸಾಕು. ದೇಹವು ಚಲಿಸಿದಷ್ಟು ಆರೋಗ್ಯ ಹೆಚ್ಚು ಮತ್ತು ಮನಸ್ಸು ಸ್ಥಿರವಾಗಿದಷ್ಟು ನೆಮ್ಮದಿ ಹೆಚ್ಚು. ಕಲಿಯುಗದ ಕರ್ಮ ಹೇಳೋದಂತೆ, ಇಲ್ಲಿ ಕೋಣನಂತೆ ಇದ್ದು ಜಾಣನಂತೆ ಬದುಕಬೇಕು. ಒಮ್ಮೆ ಅರ್ಥ ಮಾಡ್ಕೊಳ್ಳಿ, ಈ ಬದುಕು ನಾವು ಬದುಕಲಿಕ್ಕಾಗಿ ಇದೆಯೇ ಹೊರತು ಬೇರೆಯವರನ್ನ ಮೆಚ್ಚಿಸಲಿಕ್ಕಾಗಿ ಅಲ್ಲ. ತಂದೆ ತಾಯಿ ಶ್ರೀಮಂತರಲ್ಲದೆ ಇರಬಹುದು, ಆದರೆ ಅವರು ತಮ್ಮ ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿ ಕಟ್ಟಲು ಜೀವನ ಪೂರ್ತಿ ಒದ್ದಾಡ್ತಾರೆ. ನಮ್ಮ ನಡವಳಿಕೆ ಕೆಲವರಿಗೆ ಅಹಂಕಾರ ಅನಿಸಿದ್ರು ಈಗಿನ ಕಾಲಕ್ಕೆ ಅದು ಅವಶ್ಯಕ. ನೋವುಗಳು ನುಂಗಿದ ಮನಸ್ಸುಗಳು ಜಾಸ್ತಿ ಮೌನವಾಗಿರ್ತವೆ. ಕಷ್ಟಕ್ಕಾಗದ ಮಕ್ಕಳು, ತಮಾಷೆ ಸಹಿಸದ ಸ್ನೇಹಿತರು, ಬೆಳವಣಿಗೆ ಬಯಸದ ಬಂಧುಗಳು ಇರುವುದಕ್ಕಿಂತ ಇರದಿರುವುದೇ ಒಳ್ಳೆಯದು. ಮನುಷ್ಯ ಹಣ, ವಸ್ತು, ಒಡವೆ ಎಲ್ಲವನ್ನೂ ಲಾಕರ್ನಲ್ಲಿಟ್ಟು ಭದ್ರ ಮಾಡಬಹುದು, ಆದರೆ ಆರೋಗ್ಯ, ಆಯಸ್ಸು, ಶಾಂತಿ, ನೆಮ್ಮದಿ ಲಾಕರ್ನಲ್ಲಿ ಭದ್ರ ಮಾಡಲು ಸಾಧ್ಯವಿಲ್ಲ. ಮನುಷ್ಯತ್ವವಿಲ್ಲದ ಮನುಷ್ಯ, ಅನುಕಂಪವಿಲ್ಲದ ಮನಸ್ಸು. ಬದುಕಿದ್ದವರು ಬದುಕಿದ್ದು ಸತ್ತಂತೆ. ಇನ್ನೊಬ್ರು ತಿನ್ನೋದನ್ನ ಕಿತ್ತು ಹಂಚಿದ್ರೆ ಅದು ದಾನ ಧರ್ಮವಲ್ಲ. ನಿನ್ನದೇನು ತಪ್ಪಿಲ್ಲ, ನೀನು ಸರಿಯಾಗಿರುವೆ ಎಂದು ನಿನ್ನಾತ್ಮ ಹೇಳಿದ್ರೆ ಸಾಕು. ಜಗತ್ತು ನಿನ್ನನ್ನು ಕೆಟ್ಟವನು ಎಂದ್ರೆ ಅದಕ್ಕೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಬೆಳಕಿಗೋಸ್ಕರ ಮೈ ಸುಟ್ಟುಕೊಂಡ ಬತ್ತಿ ಯಾರಿಗೂ ಕಾಣಿಸ್ಲಿಲ್ಲ.
ಆ ಬೆಳಕಿಗೋಸ್ಕರ ಅಸ್ತಿತ್ವವನ್ನೇ ಕಳೆದುಕೊಂಡ ಎಣ್ಣೆ ಯಾರಿಗೂ ಕಾಣಿಸಲಿಲ್ಲ. ಆ ಬೆಳಕಿಗೋಸ್ಕರ ಆಶ್ರಯ ಕೊಟ್ಟ ಹಣತೆ ಯಾರಿಗೂ ಕಾಣಿಸಲಿಲ್ಲ. ಹಾಗೆ ಜೀವನ ಕೆಲವು ಸಲ ನಮ್ಮ ಶ್ರಮ ಇನ್ನೊಬ್ಬರ ಖ್ಯಾತಿಗೆ ಕಾರಣವಾಗ್ತದೆ. ತೃಪ್ತಿಯನ್ನು ಮೀರಿದ ಸಂಪತ್ತಿಲ್ಲ, ದುರಾಸೆಯನ್ನು ಮೀರಿದ ಬಡತನವಿಲ್ಲ. ಮನುಷ್ಯ ಬೈದ್ರೆ ಬುದ್ಧಿ ಕಲಿಯಲ್ಲ, ಹೊಡೆದ್ರೆ ಬುದ್ಧಿ ಕಲಿಯಲ್ಲ, ಮತ್ತೊಬ್ಬರು ಹೇಳಿದ್ರು ಬುದ್ಧಿ ಕಲಿಯಲ್ಲ, ಉದಾಹರಣೆಗೆ ತೋರಿಸಿದ್ರು ಬುದ್ಧಿ ಕಲಿಯಲ್ಲ. ತನ್ನ ಜೀವನದಲ್ಲಿ ಅನುಭವವಾದಾಗ ಮಾತ್ರ ಬುದ್ಧಿ ಕಲಿಯಲು ಸಾಧ್ಯ. ನೊಣ ತರಕಾರಿ ತೂಕ ಮಾಡುವ ತಕ್ಕಡಿಯ ಮೇಲೆ ಕುಳಿತರೆ ಬೆಲೆಯಲ್ಲಿ ಹೆಚ್ಚು ವ್ಯತ್ಯಾಸವಾಗುವುದಿಲ್ಲ. ಅದೇ ಬಂಗಾರ ತೂಕ ಮಾಡುವ ತಕ್ಕಡಿಯಲ್ಲಿ ಕುಳಿತರೆ ವಸ್ತುವಿನ ಬೆಲೆ ಹೆಚ್ಚಾಗ್ತದೆ. ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಎಲ್ಲಿ ಯಾರ ಜೊತೆ ಕುಳಿತುಕೊಳ್ಳುತ್ತೇವೆ ಎಂಬುದರ ಮೇಲೆ ನಮ್ಮ ಬೆಲೆ ನಿರ್ಧಾರವಾಗ್ತದೆ. ಜೀವನದಲ್ಲಿ ನಾವು ಮೇಣದ ಬತ್ತಿ ತರ ಇದ್ರೆ ನಮ್ಮನ್ನು ಜನ ಯಾವಾಗಲೂ ಸುಡಲು ಬಳಸ್ತಾರೆ. ಹಾಗಾಗಿ ಸ್ವಲ್ಪ ಕಠಿಣವಾಗಿರುವುದನ್ನು ಸಹ ಕಲಿಯಲೇಬೇಕು. ತಪ್ಪನ್ನು ಕ್ಷಮಿಸಬಹುದು, ಮರೆಮಾಚಿ ಮಾಡುವ ಮೋಸವನ್ನಲ್ಲ. ಪ್ರೀತಿ ಕಡಿಮೆ ಆದಂತೆ ಅವರ ಜೀವನದಲ್ಲಿ ನಮ್ಮ ಪ್ರಾಮುಖ್ಯತೆ, ಮಾತಾಡೋ ಸಮಯ ಎಲ್ಲವೂ ಕಡಿಮೆ ಆಗುತ್ತೆ. ಸಂಬಂಧಗಳನ್ನು ಉಳಿಸಿಕೊಂಡು ಬಾಳ್ಬೇಕು ನಿಜ, ಆದರೆ ನಮಗೆ ಗೌರವ ಸಿಗದೇ ಇರುವ ಸಂಬಂಧದ ಜೊತೆ ಇದ್ದರೂ ಸತ್ತಂತೆ. ಆ ಬ್ರಹ್ಮ ಮುಂಚೆನೇ ಗೀಚಿದ್ದಾನೆ, ನೀನು ಬಯಸಿದೆಲ್ಲ ಸಿಗುವ ಅದೃಷ್ಟ ನಿನಗಿಲ್ಲ ಎಂದು. ಹರಿದ ಹಾಳೆ, ಒಡೆದ ಕನ್ನಡಿ, ಬಿರುಕು ಬಿಟ್ಟ ಸಂಬಂಧ ಎಂದು ಕೂಡಿಸಲಾಗದು. ಒಂದು ವೇಳೆ ಕೂಡಿಸಿದ್ರೂ ಮೊದಲಿನಂತಾಗದು. ಕಾಯಬೇಕು ಅಷ್ಟೇ, ಎಲ್ಲದಕ್ಕೂ ಕೊನೆಯಿದೆ. ಅದು ಸಂತೋಷ ಆದರೂ ಸರಿ, ಕಷ್ಟಗಳಾದರೂ ಸರಿ. ನೂರಾರು ಆಸೆಗಳಿಂದ ಪ್ರಾರಂಭವಾದ ಜೀವನ ಯಾವುದು ಬೇಡ ಅನ್ನೋ ಸ್ಥಿತಿಗೆ ಬಂದು ನಿಲ್ತದೆ. ನಮ್ಮ ಮನಸ್ಸೇ ನಮಗೆ ವೈರಿ. ಯಾರ್ಯಾರೋ ಮೇಲೋ ಇಲ್ಲ ಸಲ್ಲದ ಕನಸುಗಳನ್ನು ಕಟ್ಟಿಕೊಳ್ಳುವಂತೆ ಮಾಡ್ತದೆ. ವಾಸ್ತವದಲ್ಲಿ ಆ ಕನಸುಗಳು ಆ ವ್ಯಕ್ತಿಗಳಿಂದನೇ ಭಗ್ನವಾಗ್ತದೆ. ಕೊನೆಯಲ್ಲಿ ಬರೀ ದುಃಖ ಮಾತ್ರ ನಮ್ಮ ಪಾಲಿಗುಳಿಯುತ್ತದೆ. ನಾವು ಅನ್ಕೋತೀವಿ ಕಷ್ಟ ಆದರೂ ಪರವಾಗಿಲ್ಲ, ಕೋಪ ಮನಸ್ತಾಪ ಮರೆತು ಸಂಬಂಧಗಳ ಜೊತೆ ಚೆನ್ನಾಗಿರಬೇಕು ಅಂತ. ಆದರೆ ಅವರ ಮುಖಗಳನ್ನು ನೋಡಿದಾಗ ಅವರು ಆಡಿದ ಮಾತು ಮನಸ್ಸಿಗೆ ಬೇಸರವಾಗ್ತದೆ. ಸಂಬಂಧವೇ ಬೇಡ ಅನ್ಸುತ್ತೆ. ಯಾಕಂದ್ರೆ ಆಡಿದ ಮಾತನ್ನ ಮಾತಾಡಿದ ವ್ಯಕ್ತಿ ಮರಿಬಹುದು ಹೊರತು ಆ ಮಾತನ್ನ ಕೇಳಿಸಿಕೊಂಡವನಲ್ಲ. ಮರಳು ಮಾಡುವ ಜನರನ್ನು ನಂಬುವುದಕ್ಕಿಂತ ನೆರಳು ನೀಡುವ ಮರವನ್ನು ನಂಬುವುದೇ ಶ್ರೇಷ್ಠ. ನಿಮ್ಮ ಮೌಲ್ಯ ಅರಿಯದ ಮೂರ್ಖನೊಂದಿಗೆ ಎಂದಿಗೂ ವಾದಿಸಬೇಡಿ. ಬೇಡ ಅಂದವರ ಹತ್ತಿರ ಬೇಡಿಕೊಳ್ಬಾರ್ದು. ಬಾಯಿದೆ ಅಂತ ಗೊತ್ತಿಲ್ಲದೆ ಒಬ್ಬರ ಬಗ್ಗೆ ಕೀಳಾಗಿ ಮಾತಾಡೋಕೆ ಹೋಗಬಾರ್ದು. ಟೈಮ್ ಬಂದಾಗ ಬಡ್ಡಿ ಸಮೇತ ವಾಪಸ್ ಕೊಡೋ ಜನರು ಇರ್ತಾರೆ, ಹುಷಾರ್ ಗುರು. ಜೀವನದಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ರಾಮಾಯಣ ಹೇಳ್ಕೊಡ್ತದೆ, ಏನ್ ಮಾಡಬಾರ್ದು ಅನ್ನೋದನ್ನ ಮಹಾಭಾರತ ಹೇಳಿಕೊಡ್ತದೆ, ಹೇಗೆ ಬದುಕಬೇಕು ಅನ್ನೋದನ್ನ ಭಗವದ್ಗೀತೆ ಹೇಳಿಕೊಡ್ತದೆ. ನಮ್ಮ ಮನೆ ಮಹಡಿಯಲ್ಲಿದ್ರೇನು ಗುಡಿಸಲಲ್ಲಿದ್ರೇನು ನಮ್ಮ ಮನೆಯಲ್ಲಿ ಸಿಗೋ ಸ್ವಾತಂತ್ರ್ಯ ಮತ್ತು ನೆಮ್ಮದಿ ಬೇರೆಯವರ ಮನೆಗೆ ಹೋದಾಗ ಸಿಗಲ್ಲ. ಇವತ್ತು ನಮ್ಮನ್ನು ನೋಡಿ ನಗುವ ಜನಗಳು ಮುಂದೆ ನಮ್ಮಂತೆ ಪರಿಸ್ಥಿತಿ ಅವರಿಗೂ ಬಂದೇ ಬರ್ತದೆ. ಇವತ್ತು ಸಮಯ ಅವರದೇ ಆಗಿರ್ಬೋದು, ನಾಳೆ ನಮ್ಮದೇ ಇರ್ತದೆ. ನೆನಪಿರ್ಲಿ, ಕಾಲ ಯಾರ ಸೊತ್ತಲ್ಲ. ಕಲಿಯುಗದಲ್ಲಿ ಯಾರ ಶಾಪ ಯಾರಿಗೂ ತಟ್ಟೋದಿಲ್ಲ. ಅವ್ರು ಮಾಡಿದ ಕರ್ಮ ಅವರನ್ನೇ ಮುಟ್ತದೆ. ಅಂದುಕೊಂಡದ್ದು ಆಗದೇ ಇರೋದೇ ಜೀವನ. ಇಲ್ಲವಾದರೆ ಬದುಕಿಗೂ ಸಿನಿಮಾಕ್ಕೂ ಏನು ವ್ಯತ್ಯಾಸ? ನೋಡಿ ಕೆಟ್ಟವರುಂಟು, ಕೇಳಿ ಕೆಟ್ಟವರುಂಟು, ಮಾಡಿ ಕೆಟ್ಟವರುಂಟು. ನೋಡದೆ ಕೇಳದೆ ಮಾಡದೆ ಕೆಟ್ಟವರುಂಟು. ಏನೋ ಮಾಡದೆ ಕೆಡುವುದಕ್ಕಿಂತ ಏನಾದರೊಂದು ಮಾಡಿ ಕೆಡುವುದೇ ಲೇಸು ನೋಡ ಮಂಕುತಿಮ್ಮ. ಕೆಲವೊಮ್ಮೆ ನಾವು ಓದಲು ಮನಸ್ಸು ಮಾಡದ ಪುಟಗಳಲ್ಲೇ ನಾವು ಅರಸುವ ಉತ್ತರಗಳಿರ್ತವೆ. ಜೀವನವನ್ನ ಜೀವಿಸಿ ನೋಡಬೇಕು, ಬದುಕನ್ನು ಪ್ರೀತಿಸಿ ನೋಡಬೇಕು, ನಮ್ಮನ್ನ ಅರಿತು ನೋಡಬೇಕು, ಜನರನ್ನ ತಿಳಿದು ನೋಡಬೇಕು, ಕಷ್ಟವನ್ನ ಅನುಭವಿಸಿ ನೋಡಬೇಕು, ಸುಖವನ್ನು ಸವಿದು ನೋಡಬೇಕು. ನಾವು 4 ಜನಕ್ಕಾದರೂ ಮಾದರಿಯಾಗುವಂತೆ ಬದುಕಿ ಬಾಳಬೇಕು. ಜೀವನ ಬಹಳ ಸುಂದರವಾಗಿದೆ. ನಾವು ನೋಡುವ ದೃಷ್ಟಿಕೋನದಲ್ಲಷ್ಟೇ ನಮ್ಮ ಜೀವನ ಅಡಕವಾಗಿದೆ. ದ್ವೇಷವನ್ನು ಯಾವತ್ತೂ ಮನದಲ್ಲಿ ಇಟ್ಕೊಳ್ಬೇಡಿ. ಯಾಕಂದ್ರೆ ದ್ವೇಷ ತುಂಬಿದ ಮನದಲ್ಲಿ ದೇವರು ಖಂಡಿತ ವಾಸ ಮಾಡೋದಿಲ್ಲ. ನಾವು ಹೇಗೆ ಇದ್ರೂ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾವು ನಮ್ಮಂತೆ ಇದ್ದು ಬಿಡೋಣ. ಸಾವಿನ ಎದುರು ಪ್ರಶ್ನಿಸಿಕೊಳ್ಳಬೇಕಾದದ್ದು ನಮ್ಮ ಅಹಂಕಾರವನ್ನೇ ಹೊರತು ಬದುಕುವ ಉದ್ದೇಶವನ್ನಲ್ಲ. ಪ್ರಪಂಚದಲ್ಲಿ ಎಲ್ಲರಂತೆ ನೀನಿರಲು ಹೋಗಬೇಡ. ನಿನ್ನಂತೆ ಎಲ್ಲ ಇರಬೇಕೆಂದುಕೊಂಡು ನೀ ಬಯಸಬೇಡ. ಎಲ್ಲರಂತೆ ನೀನಿರೋದು ಬೇಡ. ನಿನ್ನಂತೆ ಎಲ್ಲ ಇರುವುದು ಬೇಡ. ನೀನೆಂದಿಗೂ ನೀನಾಗಿರು. ನಿನ್ನ ತನವನ್ನು ನೀನೆಂದಿಗೂ ಮರೆಯದಿರು. ನಿನ್ನ ವ್ಯಕ್ತಿತ್ವವೇ ನಿನಗೆ ಮೂಲ ಗುರು. ಈ ಜಗತ್ತಿನಲ್ಲಿ ಖುಷಿಗಿಂತ ನಕ್ಕವರಿಗಿಂತ ವಿಧಿ ಇಲ್ಲದೆ ನಕ್ಕವರೇ ಹೆಚ್ಚು. ಪ್ರತಿಯೊಂದು ಅನುಭವದ ಹಿಂದೆ ಅದ್ಭುತವಾದ ಪಾಠ ಇರ್ತದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.